ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ ಗುರುದೇವ. ಗುರುದೇವ, ಇವಾಗ ಎಲ್ಲ ಸ್ಪಿರಿಚುವಲ್ ಜರ್ನಿಯಲ್ಲಿ ಎಲ್ಲರೂ ಇರ್ತಾರೆ, ಮತ್ತು ಇವಾಗ ಎಲ್ಲ ಅದು ಆಧ್ಯಾತ್ಮಿಕತೆ, ಮತ್ತು ಈಗ ಎಲ್ಲರೂ ಅದಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಈ ಕುಂಡಲಿನಿ ಶಕ್ತಿ ಆಗಿರ್ಬೋದು. ಈಗ ಅದರಿಂದ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಅದ್ರ ಬಗ್ಗೆ ನಿಮ್ಮ ಒಂದು ಆಶೀರ್ವಚನ ಮತ್ತು ನಿಮ್ಮ ಅಭಿಪ್ರಾಯ. ಧ್ಯಾನ ಮಾಡಬಾರ್ದು, ಧ್ಯಾನ ಆಗಬೇಕು. ನಾವು ಮಾಡೋ ಕೆಲಸದಲ್ಲಿ ನಮಗೆ ಧ್ಯಾನ ಇದ್ದರೆ ಸಾಕು, ಸಂತೋಷವಾಗಿರಲಿಕ್ಕಾಗ್ತದೆ, ನೆಮ್ಮದಿಯಿಂದ ಇರಲಿಕ್ಕಾಗ್ತದೆ. ನಾವು ಮಾಡೋ ಕೆಲಸದಲ್ಲಿ ನಮಗೆ ಧ್ಯಾನ ಇಲ್ಲ, ಇದು ನಿಜವಾದ ಧ್ಯಾನ. ನಾವು ಮಾಡೋ ಕೆಲಸ, ಈಗ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅವನ ಧ್ಯಾನ ಎಲ್ಲಿರಬೇಕು? ಓದುವುದರಲ್ಲಿರಬೇಕು, ಕಲಿಯುವುದರಲ್ಲಿರಬೇಕು. ಆಗೊಂದು ಜಯವನ್ನು ಕಂಡುಕೊಳ್ಳಲಿಕ್ಕಾಗ್ತದೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಅವನ ಧ್ಯಾನ ಎಲ್ಲಿರಬೇಕು? ಬಿಸ್ನೆಸ್ನ ಮೇಲೆ ಇರಬೇಕು. ಒಬ್ಬ ಸಂಸಾರಸ್ಥ ಇರ್ತಾನೆ, ಅವನ ಧ್ಯಾನ ಎಲ್ಲಿರಬೇಕು? ಆ ಸಂಸಾರದಲ್ಲಿರಬೇಕು. ಈ ರೀತಿಯಾಗಿ ಧ್ಯಾನ ಮಾಡಿದರೆ ಒಳ್ಳೆಯದು, ತುಂಬ ಒಳ್ಳೆಯದಾಗ್ಬೋದು ಅವರವರಿರುವ ಸ್ಥಿತಿಯಲ್ಲಿ. ಇದು ಅವರವರ ಸ್ಥಿತಿಯನ್ನು ಬಿಟ್ಟು ನಮಗೆ ಕೈಗೆ ಎಡಕಾದ ಒಂದು ಸ್ಥಿತಿ ಇದೆ, ಅದನ್ನು ನಾವು ಆಸೆ ಪಟ್ಟರೆ ಇದು ಸಿಗುವಂಥ ವಿಚಾರ ಅಲ್ಲ. ಹೇಳೋದತ್ತಾಯ್ತಾ? ನಮ್ಮ ಕೈಗೆ ಸಿಗದ್ದಕ್ಕೆ ನಾವು ಆಸೆ ಪಡೋದು, ನಮ್ಮ ಕೈಗೆ ಅದು ಎಟಕುವುದೇ ಇಲ್ಲ. ಆ ವಿಷಯವನ್ನೆಲ್ಲ ಈಗ ಮಾತಾಡಿದರೆ, ಆ ವಿಷಯದ ಬಗ್ಗೆ ಎಲ್ಲ ನಾವು ಆಲೋಚನೆ ಮಾಡಿದರೆ ಸಮಯವೇ ವ್ಯರ್ಥ ಆಗ್ಬೋದು. ನಮ್ಮ ಸ್ಥಿತಿ ಏನು, ಭಗವಂತ ನಮಗೆ ಏನು ಕೊಟ್ಟಿದ್ದಾನೆ, ಇದನ್ನು ನಾವು ಅನುಭವಿಸ್ತಾ ಹೋದರೆ ಒಳ್ಳೆಯದು. ಇದರಲ್ಲಿ ನಮ್ಮ ಧ್ಯಾನ, ಇದರಲ್ಲಿ ನಾವು ಏಕಾಗ್ರತೆಯಿಂದ, ಇದರಲ್ಲಿ ನಾವು ಕೇಂದ್ರೀಕರಿಸಿಕೊಂಡು ನಮ್ಮ ಜೀವನವನ್ನು ನಡೆಸಿಕೊಂಡು ಹೋದರೆ ನೆಮ್ಮದಿ. ಅಲ್ಲಿ ಗೊತ್ತಿರಬೇಕು ನಮ್ಮ ಜೀವನದಲ್ಲಿ ಬರುವ ಏರುಪೇರುಗಳನ್ನು ಹೇಗೆ ದಾಟೋದು, ಈ ಸುಳಿವಿನಿಂದ ಹೇಗೆ ನಾವು ಹೊರಗೆ ಬರೋದು ಎಂಬ ವಿಚಾರ ಅವರವರ ಜೀವನದಲ್ಲಿ ಗೊತ್ತಾದರೆ ಒಳ್ಳೆ ಈಸಿಯಲ್ಲಿ ಹೋಗ್ಲಿಕ್ಕಾಗ್ತದೆ. ಗುರುದೇವ, ಇವಾಗ ಕುಂಡಲಿನಿ ಶಕ್ತಿ ನಮಗೆ ಜಾಗೃತ ಆಗಿದೆ ಅಥವಾ ಅದೊಂದು ವೈಬ್ರೇಷನ್ ಫೀಲ್ ಆಗ್ತಿದೆ, ಅದೆಲ್ಲ ಇಲ್ಯೂಷನ್ ಅಂದರೆ ಭ್ರಮೇನಾ? ಕುಂಡಲಿನಿ ಶಕ್ತಿ ಈ ಪ್ರಪಂಚದಲ್ಲಿ 830 ಕೋಟಿ ಜನಸಂಖ್ಯೆ ಅಂತ ಹೇಳ್ತಾರೆ. ಹೆಚ್ಚಿದೆಯೋ ಕಮ್ಮಿದೆಯೋ ಗೊತ್ತಿಲ್ಲ. ಇದರಲ್ಲಿ ಒಂದು 8 ಜನರಿಗೆ ಕುಂಡಲಿನಿ ಶಕ್ತಿ ಆ್ಯಕ್ಟಿವ್ ಆಗಿದೆ ಇಲ್ವಾ ಅಂತ ಗೊತ್ತಿಲ್ಲ. ಕುಂಡಲಿನಿ ಶಕ್ತಿ ಆ್ಯಕ್ಟಿವ್ ಆಗ್ತಾ ಹೋದರೆ ಮನುಷ್ಯನನ್ನು ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಈ ಕುಂಡಲಿನಿ ಶಕ್ತಿ ಅಂತ ಹೋಗಿ ಪ್ರಪಂಚದಲ್ಲಿ ಇವತ್ತು 90% ಜನರು ಹುಚ್ಚರಾಗಿದ್ದಾರೆ. 1000 ರೀತಿಯ ಮನೋವ್ಯಾಧಿಗಳು, 1000 ರೀತಿಯ ಡಿಸೀಸ್ಗಳು, 1000 ರೀತಿಯ ವಿಚಾರಗಳು, ಏನೆಲ್ಲ ವಿಚಾರಗಳನ್ನು ಈಗ ಪ್ರಪಂಚದಲ್ಲಿ ಅನುಭವಿಸ್ತಾ ಇದ್ದಾರೆ. ನಿಜವಾಗಿ ಕುಂಡಲಿನಿ ಶಕ್ತಿ ಆ್ಯಕ್ಟಿವ್ ಆಗುವಾಗ ಮೊದಲು ನಮ್ಮ ದೇಹದಲ್ಲಿ ಉಂಟಾಗುವುದೇ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎನರ್ಜಿ ಮೊದಲು ಉಂಟಾಗೋದು. ಕುಂಡಲಿನಿ ಶಕ್ತಿ ನಮ್ಮ ದೇಹದಲ್ಲಿ ಒಂದು ಆ್ಯಕ್ಟಿವ್ ಆಯಿತು ಅಂದರೆ ಅದು ಮೊದಲಿಗೆ ನೆಗೆಟಿವ್. ಆ ನೆಗೆಟಿವ್ ಅಂತ ಹೇಳೋಕೆ ಅದು ಏನೆಲ್ಲ ನಮಗೆ ಮಾಡಬೇಕು ಅಂತ ಅನಿಸ್ತದೆ ಅದನ್ನೆಲ್ಲ ಮಾಡಿಸಿಬಿಡ್ತದೆ. ಅದು ಅಷ್ಟೊಂದು ಎಂತ ಹೇಳೋದು, ಒಂದು ಕೆಟ್ಟ ವಿಚಾರಗಳೆಲ್ಲ ಸೃಷ್ಟಿಯಾಗ್ತದೆ. ಇದನ್ನು ದಾಟಲಿಕ್ಕೆ ಭಾಳ ಕಷ್ಟ ಉಂಟು. ಇಂಥ ಸಮಯದಲ್ಲಿ ಅವನ ಒಳಗೆ ಈ ನರನಾಡಿಗಳ ವಿಚಾರದಿಂದ ಇದು ಬಲವಂತವಾಗಿ ಕುಂಡಲಿನಿ ಆ್ಯಕ್ಟಿವ್ ಮಾಡಲಿಕ್ಕೆ ಧ್ಯಾನ ಮಾಡ್ತಾರಲ್ವ. ಈಗ ಧ್ಯಾನ ಮಾಡೋದು ಒಳ್ಳೆಯದಾ, ಈ ಕುಂಡಲಿನಿ ಶಕ್ತಿ ಒಳ್ಳೆಯದಾ, ಇದೆಲ್ಲ ಯಾರಿಗೆ ಆಗ್ತದೆ ಅದಕ್ಕಾಗಿ ಒಬ್ಬ ಹುಟ್ಟಿದರೆ ಅವನಿಗೆ ಮಾತ್ರ ಇದು ಆಗೋದು. ಇದು ಪ್ರಾಕ್ಟೀಸಿಂದೆಲ್ಲ ಆಗೋದಿಲ್ಲ. ಈ ಧ್ಯಾನ, ಈ ಆಧ್ಯಾತ್ಮಿಕ ಪಯಣ, ಇದು ನಾನು ಆ ಕೋರ್ಸ್ ಮಾಡ್ತೇನೆ ಈ ಕೋರ್ಸ್ ಮಾಡ್ತೇನೆ ಅಂತ ಇದೆಲ್ಲ ಆಗುವ ವಿಷಯವೇ ಅಲ್ಲ.
ಇವಾಗ ಗುರುದೇವ ಆಧ್ಯಾತ್ಮಿಕತೆ ನಮ್ಮನ್ನ ಹುಡ್ಕೊಂಡು ಬರಬೇಕಾ ಅಥವಾ ನಾವು ಆಧ್ಯಾತ್ಮಿಕತೆನ ಹುಡುಕ್ಬೇಕಾ? ಆಧ್ಯಾತ್ಮಿಕ ಅಂದರೆ ನಮ್ಮ ಜೀವನವೇ ಆಧ್ಯಾತ್ಮಿಕ, ನಮ್ಮ ಜನ್ಮವೇ ಆಧ್ಯಾತ್ಮಿಕ, ನಾವು ಮಾಡೋ ಪ್ರತಿಯೊಂದು ವಿಚಾರವೂ ಆಧ್ಯಾತ್ಮಿಕ. ಅದರಲ್ಲಿ ಸತ್ಯವನ್ನು ತಿಳಿದರೆ ಅದು ಜ್ಞಾನವಾಗ್ತದೆ. ಆಧ್ಯಾತ್ಮಿಕ ಅಂತೇಳಿ ಬೇರೆ ಏನಿಲ್ಲ. ಭೌತಿಕ ಆಧ್ಯಾತ್ಮಿಕ ಎರಡೂ ಒಂದೇ. ಭೌತಿಕದಲ್ಲಿದ್ದವರೇ ಆಧ್ಯಾತ್ಮಿಕದ ಬಗ್ಗೆ ಮಾತಾಡೋದು. ಆಧ್ಯಾತ್ಮಿಕ ನಿಜವಾಗಿ ಒಂದು ಆಧ್ಯಾತ್ಮಿಕ ಸ್ಥಿತಿಗೆ ಒಬ್ಬ ಹೋದರೆ ಅವನ ಆಧ್ಯಾತ್ಮಿಕದ ವಿಚಾರವನ್ನು ಮಾತಾಡೋದೇ ಇಲ್ಲ. ಅವ ಮಾತಾಡುವ ವಿಚಾರವೇ ಬೇರೆ. ನಿಜವಾಗಿ ಒಬ್ಬ ಆಧ್ಯಾತ್ಮಿಕದಲ್ಲಿದ್ದರೆ ಅವ ಅಷ್ಟು ಮೌನವಾಗಿರ್ತಾನೆ. ಅವ ಏನನ್ನೂ ಮಾತಾಡೋದಿಲ್ಲ. ಅವನ ಕಣ್ಣ ಮುಂದೆ ಏನು ಆದರೂ ಅವನಿಗೆ ಸಹಿಸಿಕೊಂಡು ಹೋಗುವ ಒಂದು ಶಕ್ತಿ ಇರ್ತದೆ. ಹೇಳೋದರ್ಥ ಆಯ್ತಾ? ಕೋಪವನ್ನು ಬಿಡಬೇಕು, ಮತ್ಸರವನ್ನು ಬಿಡಬೇಕು, ಅದನ್ನು ಬಿಡಬೇಕು, ಇದನ್ನು ಬಿಡಬೇಕು, ಎಲ್ಲ ವಿಷಯವನ್ನು ಬಿಡಬೇಕು ಅಂತ ಹೇಳಿದರೆ ಮನುಷ್ಯ ಸಾಯಬೇಕು. ಸತ್ತರೆ ಮಾತ್ರ ಬಿಡಲಿಕ್ಕೆ ಸಾಧ್ಯ. ಇಲ್ಲ ಒಂದು ಕೋಮ ಸ್ಟೇಜಲ್ಲಿರಬೇಕು, ಇಲ್ಲ ಒಂದು ಒಳ್ಳೆ ನಿದ್ರೆ ಮಾಡಿರಬೇಕು. ಒಳ್ಳೆ ನಿದ್ರೆ, ವಿಷಯವೇ ಗೊತ್ತಿಲ್ಲ, ಆ ಸಮಯದಲ್ಲಿ ಎಂಥದ್ದು ಇರೋದಿಲ್ಲ. ಈ ಮೂರೇ ಆಪ್ಷನಲ್ಲಿರೋದು. ಕಣ್ಣು ಬಿಟ್ಟು ಎಲ್ಲರ ನಡುವೆ ಇದ್ದಾನೆ ಅಂತ ಹೇಳಿದರೆ ಕೆಲವು ಸಮಯದಲ್ಲಿ ಕೋಪ ಬರುವುದು ಸಹಜವೇ. ಕೋಪದಿಂದ ಒಳ್ಳೆಯದು ಆಗ್ತದೆ, ಕೆಟ್ಟದ್ದು ಆಗ್ತದೆ, ಎಲ್ಲವೂ ಆಗ್ತದೆ. ಒಂದರಲ್ಲಿ ಎಲ್ಲ ವಿಚಾರಗಳು ಉಂಟು. ಅದನ್ನು ನಾವು ತಿಳಿದಿಟ್ಟುಕೊಳ್ಬೇಕು. ಆಗ ಜೀವನದಲ್ಲಿ ಏರುಪೇರುಗಳು, ಸಾವಿರ ವಿಚಾರಗಳು ನಡೀತದೆ. ಅದನ್ನು ನಾವು ಸಹಿಸಿಕೊಂಡು ಹೋಗಿ ನಮ್ಮ ತಪ್ಪನ್ನು ನಾವೇ ಅರ್ಥ ಮಾಡಿಕೊಂಡು ಒಬ್ಬರ ಜೊತೆ ಒಳ್ಳೆ ಪ್ರೀತಿಯಿಂದ, ಒಂದು ಒಗ್ಗಟ್ಟಿನಿಂದ, ಶಾಂತಿಯಿಂದ, ಒಂದು ನಂಬಿಕೆಯಿಂದ, ಶರಣಾಗತಿಯಿಂದ ಜೀವನ ಮಾಡ್ತೇವಲ್ಲ, ಇದೇ ಆಧ್ಯಾತ್ಮಿಕ. ಇದಾಗಬೇಕು ಅಂತ ಹೇಳಿದರೆ ನೀನು 10 ಜನರ ನಡುವಲ್ಲಿರಬೇಕು. ನೀನು ಆಧ್ಯಾತ್ಮಿಕದಲ್ಲಿ ಇದ್ದೀಯಾ? ನಿಜವಾಗಿಯೂ ನೀನು ಈ ದಾರಿಯಲ್ಲಿ ಹೋಗ್ತಾ ಇದ್ದೀಯಾ? ನಿಜವಾಗಿ ನಿನ್ನೊಳಗೆ ಜ್ಞಾನ ಇದೆಯಾ ಅಂತ ಹೇಳಿದರೆ, ಅದು ಗೊತ್ತಾಗಬೇಕು ಅಂತ ಹೇಳಿದರೆ ನೀವು 10 ಜನರ ನಡುವಿನಲ್ಲಿದ್ದರೆ ಮಾತ್ರ ಸಾಧ್ಯ. ಅಲ್ಲಿ ಎಲ್ಲವೂ ಇರ್ತದೆ. ಕೋಪ ಇರ್ತದೆ, ಮತ್ಸರ ಇರ್ತದೆ, ಮದ ಇರ್ತದೆ, ಅಹಂಕಾರ ಇರ್ತದೆ, ಸಾವಿರ ವಿಚಾರಗಳಿರ್ತದೆ. ಇಲ್ಲಿ ಇದರ ನಡುವಲ್ಲಿ ನೀನು ಹೇಗೆ ಇದ್ದಿ? ಇದರ ನಡುವಲ್ಲಿ ನೀನಾಗಿದ್ದರೆ ನೀನು ನಿಜವಾಗಿ ಒಂದು ಜ್ಞಾನ ಮಾರ್ಗದಲ್ಲಿ ಹೋಗ್ತಾ ಇದ್ದಿ. ನೀನು ನಿಜವಾಗಿ ಒಬ್ಬ ಸಾಧು, ನೀನು ನಿಜವಾಗಿ ಒಬ್ಬ ಸಂತ, ನೀನು ನಿಜವಾಗಿಯೂ ಒಬ್ಬ ಯೋಗಿ ಅಂತ ಹೇಳಲಿಕ್ಕೆ ಆಗೋದು. ಭೋಗಿಯಾಗಿದ್ದು ಯೋಗಿಯಾಗಿರುವುದು, ಇದು ಶ್ರೇಷ್ಠವಾದ ಜ್ಞಾನ. ಹೇಳೋದು ಅರ್ಥ ಆಯ್ತಲ್ವಾ? ಆಗ ಸಂಸಾರದಲ್ಲಿ ಸಿಗುವಷ್ಟು ಆಧ್ಯಾತ್ಮಿಕತೆ ಈ ಸನ್ಯಾಸ ಮಾರ್ಗದಲ್ಲಿ ಸಿಗುವುದಿಲ್ಲ. ಸಂಸಾರದಲ್ಲಿ ನಿಮಗೆ ಕ್ಷಣ 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 ಕೂಡ ಒಂದು ಪರೀಕ್ಷೆ ಸಂಸಾರದಲ್ಲಿ. ಆಗ ಸಂಸಾರದಲ್ಲಿ ಸಿಗುವಷ್ಟು ಜ್ಞಾನ ಸನ್ಯಾಸ ಮಾರ್ಗದಲ್ಲಿ ಸಿಗುವುದಿಲ್ಲ. ಸಂಸಾರದ ಜ್ಞಾನವೆಲ್ಲ ಅನುಭವಿಸಿದ ಮೇಲೆ ನಾವು ಸನ್ಯಾಸ ಮಾರ್ಗದಲ್ಲಿ ಹೋಗುವಾಗ ನಮಗೆ ಭಾಳಷ್ಟು ಸಂತೋಷ ಅನ್ನಿಸ್ತದೆ. ಸನ್ಯಾಸ ಮಾರ್ಗದಲ್ಲಿ ಹೋಗಿಕೊಂಡು ಸಂಸಾರದ ಚಿಂತೆ ಆದರೆ ಅದು ಬಹಳ ಕಷ್ಟ ಆಗ್ತದೆ. ಇಷ್ಟೇ ಹೇಳೋದು. ಸಂಸಾರ ಎಲ್ಲವೂ ಸಂಸಾರವೇ. ಈಗ ನಮ್ಮ ಸಂಸಾರ ಯಾವುದು? ನಮ್ಮ ದೇಹ, ಈ ಆತ್ಮದ ಸಂಸಾರ. ದೇಹ ಅಂದರೆ ಮನಸ್ಸು. ಆತ್ಮ ಮತ್ತು ಮನಸ್ಸು ಗಂಡ ಹೆಂಡತಿ ಇದ್ದಾಗೆ. ಇದು ನಿಜವಾದ ಒಂದು ಸಂಸಾರ. ನಮ್ಮನ್ನು ನಾವು ತಿಳಿದುಕೊಳ್ಬೇಕು. ಈ ಸಂಸಾರವನ್ನು ತಿಳಿದುಕೊಳ್ಬೇಕು. ಈ ಸಂಸಾರವನ್ನು ತಿಳಿದುಕೊಳ್ಳಬೇಕಾದ್ರೆ ಇಲ್ಲಿ ಮನಸ್ಸಿನ ಕೆಲಸ ಆದರೆ ಆಗೋದಿಲ್ಲ, ಇಲ್ಲಿ ಆತ್ಮದ ಕೆಲಸ ಆಗಬೇಕು. ಆದರೆ ಇಲ್ಲಿ ಎಲ್ಲವೂ ಮನಸ್ಸು ಹೇಳಿದ್ದನ್ನು ಕೇಳುವ ಕಾರಣ ಈ ಸಂಸಾರದಲ್ಲಿ ಅನೇಕ ರೀತಿಯ ಗೊಂದಲಗಳು. ಅಂದರೆ ನಮ್ಮ ಒಳಗೆ ನಮಗೆ ಗೊಂದಲಗಳು. ನಮ್ಮ ಬುದ್ಧಿಯ ಹಿಡಿತದಲ್ಲಿಲ್ಲ ಮನಸ್ಸು, ನಮ್ಮ ಆತ್ಮದ ಹಿಡಿತದಲ್ಲಿಲ್ಲ ಮನಸ್ಸು. ಮನಸ್ಸಿನ ಹಿಡಿತದಲ್ಲಿ ಎಲ್ಲವೂ ಉಂಟು. ಕೋಟ್ಯಾಧಿಪತಿಯನ್ನು ನೋಡಿದ ಕೂಡಲೇ ಫಸ್ಟ್ ಹೇಳ್ತದೆ ಮನಸ್ಸು, ಕೋಟ್ಯಾಧಿಪತಿ ಅಂತ ಸ್ವಲ್ಪ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡು, ಒಂದು ಗೌರವ ಕೊಟ್ಟು ಮಾತಾಡು. ಆ ಕ್ಷಣದಲ್ಲಿ, ಆ ಫಾರ್ಚುನ್ ಆಫ್ ಸೆಕೆಂಡಲ್ಲಿ ಬುದ್ಧಿ ವರ್ಕ್ ಮಾಡ್ತದೆ. ಹೀಗೆ ಹೋಗಬೇಕು ಅಂತೇಳಿ, ಹೀಗೆ ಮಾತಾಡಬೇಕು ಇವ್ರ ಹತ್ರ ಅಂತ.
ಆ ಬುದ್ಧಿ ವರ್ಕ್ ಆಗಿ ಒಂದು ಫಿಕ್ಸ್ ಆಯಿತು ಅಂತ ಹೇಳಿದ ಕೂಡಲೇ ಅದು ಆ್ಯಕ್ಷನ್ ಆಗಿ ಬರ್ತದೆ ಕಾರ್ಯರೂಪದಲ್ಲಿ ವಿಷಯ ಹೇಳೋದು. ಆದರೆ ಇಲ್ಲಿ ಆತ್ಮ ಅಂತೇಳಿದರೆ ಅದು ಯಾವುದನ್ನು ನೋಡೋದಿಲ್ಲ. ಈ ಕಾಲಕ್ಕೆ ಏನು ನಡಿಬೇಕು ಅದು ನಡೀತದೆ ಅಂತ ಹೇಳ್ತದೆ. ಅದು ಮನಸ್ಸಿನ ಮಾತನ್ನು ಕೇಳೋದಿಲ್ಲ, ಬುದ್ಧಿಯ ಮಾತನ್ನು ಕೇಳೋದಿಲ್ಲ. ಅದಕ್ಕೆ ಆತ್ಮಜ್ಞಾನ ಅಂತ ಹೇಳೋದು. ಈ ಸ್ಥಿತಿಯನ್ನು ಕೂಡ ಸಂಸಾರದಲ್ಲಿ ಬಹು ಸುಲಭವಾಗಿ ತಿಳಿದುಕೊಳ್ಬೋದು ಸನ್ಯಾಸದಿಂದಲೂ ಸಂಸಾರದಲ್ಲಿ. ಆಗ ಆಧ್ಯಾತ್ಮಿಕ ಇರುವುದು ಎಲ್ಲಿ? ಸಂಸಾರದಲ್ಲಿ. ನಿನ್ನ ಕರ್ಮವೇ ಆಧ್ಯಾತ್ಮಿಕ, ನಿನ್ನ ಋಣವೇ ಆಧ್ಯಾತ್ಮಿಕ. ಇದನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಂಡು ಹೋದರೆ ಆಯಿತು. ಆಧ್ಯಾತ್ಮಿಕಕ್ಕೆ ಅಂತ ಸಮಯ ಇಲ್ಲ. ಇದು ತಪ್ಪಾದ ವಿಚಾರ. ನಾವು ಆಧ್ಯಾತ್ಮಿಕದಲ್ಲಿದ್ದೇವೆ, ನಮ್ಮ ಸ್ಥಿತಿ ಹೀಗೆ, ನಾವು ಹಾಗೆ, ಇದು ಇಲ್ಲವೇ ಇಲ್ಲ. ಇದು ನೀನು ಕಣ್ಣು ಬಿಟ್ಟಿದೆಯಾ, ಓಡಾಡ್ತಾ ಇದ್ದೀಯಾ, ಸಾಯುವಲ್ಲಿವರೆಗೆ ಆಧ್ಯಾತ್ಮಿಕವೇ. ಇಷ್ಟೇ ಹೇಳೋದು. ಕುಂಡಲಿನಿ ಶಕ್ತಿ. ಈ ಕುಂಡಲಿನಿ ಶಕ್ತಿ ಇರುವ ಕಾರಣವೇ ನಾವು ಮಾತಾಡೋದು, ಈ ಕುಂಡಲಿನಿ ಶಕ್ತಿ ಇರುವ ಕಾರಣವೇ ನಾವು ನೋಡೋದು, ಈ ಕುಂಡಲಿನಿ ಶಕ್ತಿ ಇರುವ ಕಾರಣವೇ ನಾವು ಕೇಳೋದು, ಈ ಕುಂಡಲಿನಿ ಶಕ್ತಿ ಇರುವ ಕಾರಣವೇ ನಾವು ನಡೆಯುವುದು. ಕುಂಡಲಿನಿ ಶಕ್ತಿ ಎಲ್ಲರ ಒಳಗೂ ಭಗವಂತ ಕೊಟ್ಟಿದ್ದಾನೆ. ಅದು ಇರುವ ಕಾರಣ ಈ ಆತ್ಮ ನಿಂತದ್ದು. ಆ ಕುಂಡಲಿನಿ ಶಕ್ತಿ ಇದೆ, ಎಲ್ಲರಲ್ಲಿದೆ. ಇದನ್ನು ನೀವು ಇಷ್ಟು ಕಷ್ಟಪಟ್ಟೆಲ್ಲ ಹೋಗಿ ಅನುಭವಿಸೋದಕ್ಕಿಂತ ವೆರಿ ಸಿಂಪಲ್ಲಾಗಿ ಆ ಸತ್ಯವನ್ನು ತಿಳಿಯಿರಿ ಅಂತ ಹೇಳೋದು. ಶರಣಾಗತಿ, ಪ್ರೀತಿ, ಸಹನೆ, ಕರುಣೆ, ಕ್ಷಣ ಕ್ಷಣ ನಿಮ್ಮಿಂದ ಎಷ್ಟು ಒಳ್ಳೆಯದಾಗ್ತದೆ ಅಷ್ಟು ಒಳ್ಳೆಯದನ್ನು ಮಾಡ್ತಾನೆ ಹೋಗಿ. ಇಲ್ಲಿ ಕುಂಡಲಿನಿ ಶಕ್ತಿ ಆ್ಯಕ್ಟಿವ್ ಆದವನಿಗೆ ಅವನಿಗೆ ಕುಂಡಲಿನಿ ಶಕ್ತಿ ಆ್ಯಕ್ಟಿವ್ ಆಗಿದೆ ಇಲ್ವ ಅಂತ ಗೊತ್ತೇ ಆಗೋದಿಲ್ಲ. ನಾನು ಇಷ್ಟು ಎತ್ತರ ಸಾಧನೆ ಮಾಡಿದ್ದೇನೆ ಅಂತ ಗೊತ್ತಾಗೋದಿಲ್ಲ. ಶರಣಾಗತಿಗೆ, ಈಗ ಹೇಳಿದ ಈ ಗುಣಗಳಿಗೆ ಇಂಥ ಶಕ್ತಿ ಉಂಟು. ಇದು ಪ್ರತಿಯೊಬ್ಬರೊಳಗೆ ಬರಬೇಕು. ಒಬ್ಬನನ್ನು ನೋಡುವಾಗ ಅನಿಸ್ಬೇಕು, ದೇವರಂಥ ಮನುಷ್ಯಪ್ಪ, ಇಂಥ ಒಂದು ವ್ಯಕ್ತಿ ಸಿಗ್ತಾನ, ಇಂಥ ಒಂದು ಗುಣ ಇದ್ದವರು ಸಿಗ್ತಾರ, ಇಷ್ಟು ಶುದ್ಧವಾದವರು ಸಿಗ್ತಾರ, ಇಷ್ಟು ಟ್ರಾನ್ಸ್ಪರೆಂಟ್ ಆದವರು ಸಿಗ್ತಾರ ಎಂಬ ಒಂದು ಸ್ಥಿತಿ ಒಂದು ವ್ಯಕ್ತಿಯನ್ನು ನೋಡುವಾಗ ಸುತ್ತಮುತ್ತಲಿನ ಇದ್ದವರಿಗೆ ಆ ಒಂದು ಸ್ಥಿತಿ ಅವರೊಳಗೆ ಬಂದು ಬಿಟ್ಟರೆ ಆ ವ್ಯಕ್ತಿ ದೇವತಾ ಪುರುಷನಾಗಿ ಕಾಣ್ತಾನೆ. ಇದೆಲ್ಲ ಈ ಗುಣದಿಂದ ಬರೋದು. ಅದು ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದನ್ನು ನೀವು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ವಿಧಿ ಏನು ಅಂತೇಳಿ ಭಗವಂತ ಕೊಟ್ಟಿದ್ದಾನೆ. ನಿಮ್ಮ ಆ ಸ್ಥಿತಿಯನ್ನು, ಸತ್ಯಸ್ಥಿತಿಯನ್ನು ತಪ್ಪಿ ನೀವು ಈ ಧ್ಯಾನ, ಯೋಗ, ಅದು ಇದು ಸಾವಿರ ವಿಚಾರಗಳು ಮಾಡಲಿಕ್ಕೆ ಹೋಗುವಾಗ ಏನೆಲ್ಲ ಆಗಿ ಹೋಗುವುದು. ಇದು ಸತ್ಯ. ಆದ ಕಾರಣ ಇವತ್ತು ಈ ಧ್ಯಾನ ಮಾಡುವವರಿಗೆ, ಯೋಗ ಮಾಡುವವರಿಗೆ, ಮತ್ತು ಈ ಕುಂಡಲಿನಿ ಶಕ್ತಿ ಇಂಥದ್ದೆಲ್ಲ ಹೇಳ್ತಾರಲ್ಲ, ಕುಂಡಲಿನಿ ಶಕ್ತಿ ಅಂತ ಹೇಳುವ ಯೋಗ್ಯತೆಯೇ ಇಲ್ಲ ಅಂತ ಹೇಳೋದು. ಅದನ್ನು ಮಾತಾಡುವ ಒಂದು ಸ್ಥಿತಿಗೆ ಯಾರೂ ಮುಟ್ಟಲಿಲ್ಲ ಅಂತ ಹೇಳೋದು. ಇವತ್ತು ವ್ಯಾಪಾರದ ಹಾಗೆ ಬಾಯಿಯಲ್ಲೆಲ್ಲ ಕುಂಡಲಿನಿ ಅಂತ ಹೇಳ್ತಾರೆ, ಹೇಳೋದು ವಿಷಯ. ಇದೆಲ್ಲ ಇತ್ತೀಚೆಗೆಲ್ಲ ಹೊರಗೆ ಬಂದದ್ದೆಲ್ಲ ವಿಷಯ. ನೀನು ಸಂತೋಷವಾಗಿದ್ಯಾ, ನೆಮ್ಮದಿಯಾಗಿದ್ಯಾ, ಅದೇ ದೊಡ್ಡ ಕುಂಡಲಿನಿ ಶಕ್ತಿ. ನಿನಗೆ ಆತ್ಮಜ್ಞಾನ ಆಗಬೇಕು ಅಂತ ವಿಧಿ ಇದೆಯಾ? ನೀನು ಮಲ್ಕೊಂಡ್ರೂ ಆತ್ಮಜ್ಞಾನ ಆಗ್ತದೆ, ನೀನು ಸುಮ್ಮನೆ ಕೂತ್ಕೊಂಡ್ರೂ ಆತ್ಮಜ್ಞಾನ ಆಗ್ತದೆ. ಅದೆಲ್ಲ ಅವನ ಇಚ್ಛೆ ಅಂತೆ ನಡೆಯುವುದು. ಆ ಜನ್ಮಕ್ಕೆ ಬರುವಾಗಲೇ ಆತ್ಮ ಏನನ್ನು ಪಡೆದುಕೊಂಡು ಬರಬೇಕೋ ಅದು ಪಡೆದುಕೊಂಡು ಬಂದಾಗಿದೆ. ಇದರಲ್ಲಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ನೀವು ಚೇಂಜ್ ಮಾಡಲಿಕ್ಕೆ ಹೋಗುವ ಕಾರಣ, ಇದರ ಡೈರೆಕ್ಷನ್ ನೀವು ಚೇಂಜ್ ಮಾಡ್ತೀರಿ, ಅದು ಹೋಗುವ ದಾರಿಯನ್ನು. ಅದನ್ನು ನೀವು ಚೇಂಜ್ ಮಾಡುವಾಗ ನೀವು ಹೋಗುವ ದಾರಿಯಲ್ಲಿ ಒಂದು ಗಾಡಿಯಲ್ಲಿ ಹೋಗ್ತಾ ಇದ್ದೀರಿ, ಒಂದು ಹೈವೇಯಲ್ಲಿ, ಸಡನ್ ಒಂದು ನಾಯಿ ಬರ್ತದೆ ಅಡ್ಡ, ಬರ್ತಾ ಇಲ್ವಾ? ಆಗ ನಿಮಗೆ ದಾಟಲಿಕ್ಕೆ ಗೊತ್ತಿರಬೇಕು ಅದನ್ನು, ಅಲ್ಲಿ ಹೇಗೆ ನಾನು ಡ್ರೈವಿಂಗ್ ಮಾಡೋದು ಅಂತೇಳಿ. ಅದೇ ರೀತಿ
ಅವರವರ ಜೀವನದಲ್ಲಿ ಇಂಥ ವಿಚಾರಗಳೆಲ್ಲ ಯಾವುದೋ ಒಂದು ರೀತಿಯಲ್ಲಿ ಬಂದು ಬಿಡ್ತದೆ ಸಡನ್ನಾಗಿ. ಇದೆಲ್ಲ ಒಬ್ಬ ಮನುಷ್ಯ ಓದಬೇಕು, ಇದನ್ನು ತಿಳಿಬೇಕು ಅಂತ ಹೇಳಿದರೆ ಈ ಧ್ಯಾನದ ಬಗ್ಗೆ, ಯೋಗದ ಬಗ್ಗೆ, ಇನ್ನು ಈ ಕುಂಡಲಿನಿ ಶಕ್ತಿ ಬಗ್ಗೆ ಒಬ್ಬ ಇದನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿದರೆ, ಇದನ್ನು ಪ್ರಾರಂಭಿಸಬೇಕು ಅಂತ ಹೇಳಿದರೆ ಅವನಿಗೆ ಕನಿಷ್ಠ ಪಕ್ಷ ಒಂದು 60 ವಯಸ್ಸಾಗಿರಬೇಕು. 60 ವಯಸ್ಸಿನವರೆಗೆ ಭೋಗ, ಇನ್ನು 60 ವಯಸ್ಸು ಯೋಗ. ಅರ್ಥ ಆಯ್ತಾ? ಆ ಭೋಗ ಅಂದರೆ ಎಲ್ಲವನ್ನೂ ತಿಳಿಯುವ ವಿಚಾರ. ಟೋಟಲ್ಲಾಗಿ ಮನುಷ್ಯ ಜನ್ಮದ ಆಸೆಯನ್ನು ಎಷ್ಟೆಲ್ಲ ಉಂಟು, ಸಂಸಾರ, ಮಕ್ಕಳು, ಅದು ಇದು, ಆ ಕಡೆ ಈ ಕಡೆ ವ್ಯಾಪಾರ, ಎಲ್ಲವನ್ನವ ಮಾಡಿ ಮುಗಿಸಿ ಮತ್ತೆ ಇರುವ ಆ ಸ್ಥಿತಿಯಲ್ಲಿ ಎಲ್ಲ ಆಸೆ ಅವನಿಗೆ ಅನುಭವ ಆಗಿ ಆಯಿತು. ಅದಾದ ನಂತರ ಅವ ಬಿಡಬೇಕದನ್ನು. ಬಿಟ್ಟು ಆ ಮುಂದಿನ ದಾರಿ ಉಂಟು. ಒಂದು ಮನುಷ್ಯನಿಗೆ ಸರಿಯಾದ ಆಯುಷ್ಯ ಅಂದರೆ 120 ವರ್ಷ ಅಂತ ಹೇಳಿದ್ದಾರೆ. ಇವತ್ತಿನ ಮೆಡಿಕಲ್ ಸೈನ್ಸ್ ಕೂಡ ಅದನ್ನು ಹೇಳ್ತಾ ಉಂಟು. ಒಂದು ಮನುಷ್ಯ ಬದುಕಿದರೆ 120 ವರ್ಷದವರೆಗೆ ಬದುಕಬಹುದು ಅಂತ. ಇದು ಹಿಂದಿನ ಕಾಲದಲ್ಲಿ ಹೇಳಿಕೊಂಡು ಬಂದದ್ದು. ಆಗ 60 ವರ್ಷ ನೀನು ಸಂಸಾರಕ್ಕೆ ಕೊಡು, ಇನ್ನು 60 ವರ್ಷ ನೀನು ಸನ್ಯಾಸಕ್ಕೆ ಕೊಡು. 60 ವರ್ಷ ಅಲ್ಲಿಂದ ಕಂಪ್ಲೀಟ್ ಪರಿಪೂರ್ಣ ಆದರೆ ಈ ಮಾನವ ಜನ್ಮ ಬಿಟ್ಟು ಹೋಗುವಾಗ ನೀನು ಪ್ರಪಂಚಕ್ಕೆ ಬೇಕಾದಷ್ಟು ಕೊಟ್ಟು ಹೋಗ್ತಿ. ನೀನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿರ್ತಿ. ಯಾವ ವಯಸ್ಸಿನಲ್ಲಿ ಏನಾಗಬೇಕಾದ ಆದರೆ ಚಂದ, ಅದನ್ನು ಪ್ರತಿಯೊಬ್ಬ ಸ್ವೀಕರಿಸಬೇಕು. ಈಗ ಸಣ್ಣ ಸಣ್ಣ ಮಕ್ಕಳು ಕೂಡ, ಒಂದು ಸಣ್ಣ ಸಣ್ಣ ಏಜಿನವರು ಕೂಡ ಕುಂಡಲಿನಿ ಶಕ್ತಿ, ಆ ಶಕ್ತಿ, ಈ ಶಕ್ತಿ ಅಂತ ಮಾತಾಡೋದು ಅಂತ ಹೇಳಿದರೆ ಇದು ಸ್ವ ಅನುಭವ ಅಲ್ಲ. ಏನೋ ಒಂದು ದೇಹದಲ್ಲಿ ಏನೋ ಒಂದು ವ್ಯತ್ಯಾಸ ಆಗುವಾಗ ಅದು ಯಾವುದಕ್ಕೆ ಸಂಬಂಧಪಟ್ಟ ಅಂತ ಗೊತ್ತಾಗೋದಿಲ್ಲ. ಅದು ಯಾವುದಕ್ಕೆ ಸಂಬಂಧಪಟ್ಟ ವಿಷಯ ಅಂತೇಳಿ ಗೊತ್ತಾಗೋದಿಲ್ಲ. ನಮ್ಮ ದೇಹದ ಫಂಕ್ಷನ್ ಇದೇ ರೀತಿ ಹೋಗಬೇಕು ಅಂತಿದೆ. ಅದಕ್ಕೆ ಬೇಕಾದ ರೆಗ್ಯುಲರ್ ಕೆಲಸವನ್ನು ಭಗವಂತ ಕೊಟ್ಟಿದ್ದಾನೆ. ಅದು ಚೆನ್ನಾಗಿರ್ತದೆ. ಇದು ಎಷ್ಟರ ಮಾಡಲಿಕ್ಕೆ ಹೋಗ್ತೀವಿ ನಾವು. ಆತ್ಮ ಅದಕ್ಕೆ ಏನು ಬೇಕು ಅದು ತಗೊಳ್ತದೆ ಅಂತ ಹೇಳೋದು ಆಯಾ ಸಮಯಕ್ಕೆ ಅಲ್ವಾ. ಈಗ ನಡೆಯುವುದು, ಕೂತ್ಕೊಳ್ಳೋದು, ಏಳೋದು, ಪಾತ್ರೆ ತೊಳೆಯೋದು, ಗುಡಿಸೋದು, ಒರೆಸೋದು, ಸ್ವಲ್ಪ ಓಡೋದು, ಮನೆ ಕೆಲಸ ಮಾಡೋದು, ಇದೆಲ್ಲ ಸಾಕಾಗ್ತದೆ ಕರೆಕ್ಟಾಗಿ ಮಾಡಿದರೆ. ಇದೆಲ್ಲ ಯಾರು ಈಗ ಮಾಡ್ತಾ ಇಲ್ಲ. ಇದೆಲ್ಲ ಯಾರು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಟೆಕ್ನಾಲಜಿ ಅಷ್ಟು ಮುಂದೆ ಹೋಗಿದೆ. ಹಾಗೆ ಇದು ಯಾವುದೋ ಒಂದು ರೀತಿಯಲ್ಲಿ ಆ್ಯಕ್ಟಿವ್ ಆಗಬೇಕು. ವಸ್ತ್ರ ಹೋಗಲಿಕ್ಕೆ ಅಂತ ಹೇಳಿದರೆ ಯಾರಿಗೂ ವಸ್ತ್ರ ಹೋಗ್ಲಿಕ್ಕೆ ಗೊತ್ತಿಲ್ಲ. ಈಗ ಎಲ್ಲ ಕರೆಂಟಿಗೆ ಕಾಯ್ತಾರೆ. ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು, ಕರೆಂಟ್ ಇಲ್ಲ ಅಂತೇಳಿ ಅಲ್ವಾ. ಸತ್ಯ ಅಲ್ವಾ? ಎಲ್ಲ ಮಿಷನ್ ಮೇಲೆ ಡಿಪೆಂಡ್ ಆಗಿದೆ ಈಗ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ಅರ್ಥ ಆಗ್ತದೆ. ಆಗ ಏನು ಮಾಡ್ತಾರೆ, ಒಂದೊಂದು ರಿಸರ್ಚ್ ಮಾಡ್ತಾರೆ. ಎಂತ ಮಾಡೋದು, ಈ ಡಿಸೀಸ್ ಹೇಗೆ ಬಂತು, ಈ ಕಾಯಿಲೆ ಹೇಗೆ ಬಂತು, ಇದು ಹೇಗೆ ಬಂತು, ಇದಕ್ಕೆ ಏನು ಔಷಧ, ಇದು ಹೇಗೆ ಅಂತ ಹೇಳುವಾಗ ಒಂದು ಕಾಲದಲ್ಲಿ ಋಷಿಮುನಿಗಳು ಈ ರೀತಿಯೆಲ್ಲ ಮಾಡುತ್ತಾ ಇದ್ದರು. ಆದ ಕಾರಣ ಅವರೆಷ್ಟು ಚೆನ್ನಾಗಿದ್ದರು. ಅವರು ಇಂಥದೇ ಊಟವನ್ನು ಮಾಡ್ತಾಯಿದ್ರು, ಇಂಥದೇ ಆಹಾರವನ್ನು ಸೇವಿಸ್ತಾಯಿದ್ರು, ಅವರ ಲೈಫ್ ಸ್ಟೈಲ್ ಇಷ್ಟೇ ಇತ್ತು ಅಂತೇಳಿ ಹಲವಾರು ಗ್ರಂಥಗಳಲ್ಲಿ, ಹಲವಾರು ಮಹಾಕಾವ್ಯಗಳಲ್ಲಿ, ಹಲವಾರು ಪುರಾಣಗಳಲ್ಲಿ, ಹಲವಾರು ಚರಿತ್ರೆಯಲ್ಲಿ ಒಬ್ಬೊಬ್ಬರಿಗೆ ಸಿಕ್ಕುವಾಗ ಇದನ್ನು ರಿಸರ್ಚ್ ಮಾಡ್ತಾಯಿದ್ರು. ಇದನ್ನು ಹುಡುಕಿ ಇಂಥ ವ್ಯಾಧಿಗಳಿಗೆಲ್ಲ ಏನು ಕಾರಣ ಅಂತೇಳಿ ಇದು ಈಗ ಅದನ್ನು ರಿಸರ್ಚ್ ಮಾಡಿ 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 ಎಲ್ಲಿವರೆಗೆ ಬಂತು ಅಂತ ಹೇಳಿದರೆ, ತನ್ನ ಒಳಗಿರುವ ಶಕ್ತಿ ವಿಜ್ಞಾನವಾಗಿ ಪರಿವರ್ತನೆಯಾಗಿ, ತನ್ನ ಒಳಗಿರುವ ಶಕ್ತಿ ವಿಜ್ಞಾನವಾಗಿ ಪರಿವರ್ತನೆಯಾಗಿ ಇವತ್ತು ನಮ್ಮನ್ನೇ ಆಳ್ತಾ ಉಂಟದು. ಅದೆಲ್ಲ ಮಾನವನ ಒಳಗಿರುವ ಶಕ್ತಿ. ಈಗೆಲ್ಲ ನಡೀತಿರೋ ಟೆಕ್ನಾಲಜಿ, ಆದ ಕಾರಣ ಎಲ್ಲರ ಆ ಟೆಕ್ನಾಲಜಿಗೆ ದಾಸರಾಗೋದು. ಅದು ನಮ್ಮ ಶಕ್ತಿ. ಅದು ಎಷ್ಟು ಶಕ್ತಿ ಉಂಟಪ್ಪ ನಿಮ್ಮ ಒಳಗೆ ಅಂತೇಳಿ ಇದನ್ನು ಕೆಲವರು ತುಂಬ ಸೂಕ್ಷ್ಮವಾಗಿ ತಗೊಂಡು ಹೋದರು. ಅದು ವಿಜ್ಞಾನವಾಗಿ ಪರಿವರ್ತನೆ ಆಯಿತು. ಇನ್ನು ಕೆಲವರು ತನ್ನ ಒಳಗಿರುವ ಶಕ್ತಿ ಅಲ್ವಾ, ಇದನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು, ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಇನ್ನು ಅನೇಕ ರೀತಿಯ ಸಾಧನೆ ಮಾಡಬೇಕು ಅಂತೇಳಿ ಈ ಶಕ್ತಿಯನ್ನು ಪಡೀಲಿಕ್ಕೆ ಹೋದರು. ಇದು ರಾಂಗ್. ಒಂದು ಮನುಷ್ಯನಲ್ಲಿ ಶಕ್ತಿ ಇದೆ, ಇಲ್ಲ ಅಂತಲ್ಲ. ಯಾವ ಜನ್ಮದಲ್ಲಿ ಅದು ಸಿಗಬೇಕು ಅದು ಸಿಕ್ಕೇ ಸಿಗ್ತದೆ. ಈ ಶಕ್ತಿಯನ್ನು ಪಡೆದುಕೊಳ್ಳಬೇಕಾದರೆ ಅದೆಷ್ಟೋ ಜನ್ಮದ ಪಯಣವನ್ನು ಮಾಡಬೇಕು.
ಎಂಬ ಸತ್ಯದ ಅರಿವು ಇರಬೇಕು ಮನುಷ್ಯನಿಗೆ. ಎಲ್ಲರಿಗೂ ಜ್ಞಾನ ಬೋಧನೆ, ಧ್ಯಾನ ಬೋಧನೆ, ಯೋಗ ಬೋಧನೆ, ಕುಂಡಲಿನಿ ಶಕ್ತಿ ಇದೆಲ್ಲ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಹೇಳಲೂಬಾರ್ದು. ಈ ಸತ್ಯವಾದ ವಿಷಯ. ಆಧ್ಯಾತ್ಮಿಕ ಅಂತೇಳಿ ಗುರುಗಳು ಅಲ್ಲಿ ಇಲ್ಲಿ ಅಂತೇಳಿ ಓಡಲೂಬಾರದು. ಇದು ಇನ್ನೂ ಪರಮ ಸತ್ಯ ವಿಚಾರ. ನಿಮ್ಮ ಕರ್ಮ ಏನುಂಟು ಅದು ನೀವು ಅನುಭವಿಸ್ತಾ ಇದ್ದೀರಿ ಎಂಬ ಸತ್ಯವನ್ನು ತಿಳಿಯಿರಿ. ಯಾವಾಗಾದರೂ ಒಂದು ಸಲ ನಿಮಗೆ ಸಮಯ ಸಿಕ್ಕಿತಾ ಆ ಒಂದು ಗುರುದರ್ಶನ ಮಾಡಿ. ಆ ಗುರುಗಳೊಟ್ಟಿಗೇ ಇರಬೇಕು, ಗುರುವಿನ ಸೇವೆ ಮಾಡಬೇಕು ಎಂಬ ವಿಚಾರ ದೊಡ್ಡ ತಪ್ಪಾದ ವಿಚಾರ. ಇದೆಲ್ಲ ಯೋಗದಲ್ಲಿ ವಿಧಿಯಲ್ಲಿ ಇದ್ದರೆ ಮಾತ್ರ ಅಂಥವರಿಗೆ ಆ ಗುರು ಎಂಬ ಚೈತನ್ಯ ಯಾವಾಗಲೂ ಸಿಗ್ತದೆ. ಅದಕ್ಕಾಗಿ ಹುಟ್ಟಿದರೆ, ಆ ಪೂರ್ವಜನ್ಮದ ಪುಣ್ಯ ಇದ್ದರೆ, ಆ ಒಂದು ಸಾಕ್ಷಾತ್ ಗುರು ನಿಮಗೆ ಸಿಕ್ಕಿದ್ರು, ಅವರು ನಿಮಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಧ್ಯಾನ ಮಾಡು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯೋಗ ಮಾಡು ಅಂತ ಹೇಳಲಿಕ್ಕಿಲ್ಲ, ಪ್ರಾಣಾಯಾಮ ಮಾಡು ಅಂತ ಹೇಳಲಿಕ್ಕಿಲ್ಲ, ಏನು ಹೇಳಲಿಕ್ಕಿಲ್ಲ ಅವರು. ಅದೆಷ್ಟೋ ವರ್ಷ ನೀವು ಹೇಗೆ ಅಂತ ನೋಡ್ತಾ ಇದ್ದಾರೆ ಅವರು. ಇವನಲ್ಲಿ ಎಷ್ಟು ತಾಳ್ಮೆ ಉಂಟು, ಇವನತ್ರ ಎಷ್ಟು ಕರುಣೆ ಉಂಟು, ಇವನತ್ರ ಎಷ್ಟು ಒಗ್ಗಟ್ಟು ಉಂಟು, ಇವನತ್ರ ಎಷ್ಟು ಶರಣಾಗತಿ ಉಂಟು. ಅದನ್ನು ನೋಡಿ ಅದನ್ನು ತಿಳಿಬೇಕಾಗಬೇಕು ಅಂತೇಳಿದರೆ ಎಷ್ಟೋ ವರ್ಷಗಳು ಬೇಕು ಒಂದು ವ್ಯಕ್ತಿಯ ಕ್ಯಾರೆಕ್ಟ್ರನ್ನು, ಈ ವ್ಯಕ್ತಿ ಹೇಗೆ ಅಂತೇಳಿ ಅರ್ಥ ಮಾಡಿಕೊಳ್ಳಲಿಕ್ಕೆ. ಅದರಲ್ಲೆಲ್ಲ ಅವ ಒಂದೊಂದು ಹೆಜ್ಜೆ ಮುಂದೆ ಇಟ್ಟುಕೊಂಡು ಹೋಗುವಾಗ ಅವನ ಹತ್ರ ಹೇಳ್ತಾರೆ, ಇವನು ಧ್ಯಾನ ಮಾಡಲಿಕ್ಕೆ ಯೋಗ್ಯವಾದ ವ್ಯಕ್ತಿ, ಇವನನ್ನು ನೀವು ಮರೀಲಿಕ್ಕೆ ಯೋಗ್ಯವಾದ ವ್ಯಕ್ತಿ, ಇವನಿಗೆ ಹೇಳುವ ಅಂತ ಹೇಳಿ ನೀನು ಸ್ವಲ್ಪ ಕಣ್ಣು ಮುಚ್ಚಿ ಕೂತುಕೋ ಅಂತ ಹೇಳ್ತಾರೆ. ಅದು ಯಾವಾಗ ಈ ಗುರು ಸೇವೆ ಎಲ್ಲ ಮಾಡಿ ಇವನೆಲ್ಲ ಗುಣಗಳೆಲ್ಲ ಅಲ್ಲಿ ಪಾಸಾಗಿ ಇವೆಲ್ಲವನ್ನು ಸಹಿಸಿಕೊಂಡು ಹೋಗೋ ಗುಣ ಇವನಿಗಿದೆ, ಇವ ಏನಾದರೂ ಕೂಡ ಅದನ್ನು ಶಾಂತಿಯ ರೀತಿಯಲ್ಲಿ ತಗೊಂಡು ಹೋಗ್ತಾನೆ ಅಂತ ಹೇಳುವವನಿಗೆ ಆ ಗುರುವಿನ ಸಮಯ ಯಾವಾಗ ಅಂತ ಗೊತ್ತಿಲ್ಲ, ಆ ಸಮಯದಲ್ಲಿ ಕೊಟ್ಟೇ ಕೊಡ್ತಾರೆ ಅವರು. ಏನು ಮಾಡಬೇಡ, ನೀನು ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೋ, ಅಷ್ಟು ಒಂದು ಅವರ ಬಾಯಿಂದ ಬಂದರೆ ಸಾಕು. ಅದು ಆಟೋಮೆಟಿಕ್ಕಾಗಿ ಮತ್ತೆ ಅದು ಧ್ಯಾನ ಸ್ಥಿತಿಗೆ ಹೋಗ್ತದೆ. ಅಷ್ಟು ಅವ ಕಣ್ಣು ಮುಚ್ಚಿ ಕೂತ್ಕೋ ಅಂತ ಹೇಳಬೇಕಾದ್ರೆ ಇಲ್ಲಿ ಅವನೆಲ್ಲ ಕ್ಯಾರೆಕ್ಟ್ರ್ ಕರೆಕ್ಟ್ ಇರಬೇಕು. ಈ ಕ್ಯಾರೆಕ್ಟ್ರ್ ಎಲ್ಲ ಕರೆಕ್ಟ್ ಗೊತ್ತಾಗಬೇಕಾದ್ರೆ, ಆ ಗುಣಗಳೆಲ್ಲ ಕರೆಕ್ಟ್ ಇದೇ ರೀತಿ ಈ ವ್ಯಕ್ತಿ ಅಂತೇಳಿ ಗೊತ್ತಾಗಬೇಕಾದ್ರೆ ಆ ವ್ಯಕ್ತಿ 100 ಜನಗಳ ನಡುವಲ್ಲಿ ಇರಬೇಕು. ಆ 100 ಜನಗಳ ನಡುವಿನಲ್ಲಿರುವ ವ್ಯಕ್ತಿಯನ್ನು ಮಹಾತ್ಮ ಅಂತ ಹೇಳಿದರು, ಪುಣ್ಯಾತ್ಮ ಅಂತ ಹೇಳಿದರು. ಯಾರು? 100 ಜನರು. ಅಲ್ಲೇ ಡಿಸೈಡ್ ಆಗುತ್ತದೆ. ಆಗ ಆಧ್ಯಾತ್ಮಿಕ ಅಂದರೆ ಏನು ಗೊತ್ತಾಯ್ತಲ್ವ? ಎಲ್ಲವನ್ನು ಬಿಟ್ಟು ಹೋಗುವುದಲ್ಲ ಆಧ್ಯಾತ್ಮಿಕ, ಎಲ್ಲರೊಟ್ಟಿಗೆ ಇರುವುದು ಆಧ್ಯಾತ್ಮಿಕ, ಎಲ್ಲರೊಟ್ಟಿಗೆ ಇದ್ದು ಇಲ್ಲದ ಹಾಗೆಯೇ ಇರುವುದು ಆಧ್ಯಾತ್ಮಿಕ. ಎಲ್ಲವನ್ನು ಬಿಟ್ಟು ದೂರ ಹೋಗುವುದಲ್ಲ. ಈ ಧ್ಯಾನ, ಯೋಗ, ಕುಂಡಲಿನಿ ಶಕ್ತಿ ಎಲ್ಲರೂ ಮಾಡಲಿಕ್ಕೆ ಹೋಗಬಾರ್ದು. ಇದೆಲ್ಲ ದೊಡ್ಡ ಸಮಸ್ಯೆಯನ್ನುಂಟು ಮಾಡ್ತದೆ. ಅವರವರು ಅವರವರ ಜೀವನದ ಸ್ಥಿತಿಯನ್ನು, ಅವರವರ ಮನಸ್ಸಿನಲ್ಲಿ ಬಂದ ಆಸೆಗಳನ್ನು ಅವರವರ ಆತ್ಮತೃಪ್ತಿಗೆ ತಕ್ಕಾಗಿ ಜೀವನ ಮಾಡಿಕೊಂಡು ಹೋಗುವುದೇ ಉತ್ತಮವಾದ ಮಾರ್ಗ, ಶುದ್ಧವಾದ ಮಾರ್ಗ. ಅದಕ್ಕೆ ಬೇಕಾಗಿಯೇ ಜನ್ಮ. ಇದೆಲ್ಲ ನಿಮಗೆ ಆಗಬೇಕು ಅಂತ ಇದ್ದರೆ, ನಿಮ್ಮ ಜೀವನದಲ್ಲಿ ಇದೆಲ್ಲ ನೀವು ಪಡೆದುಕೊಳ್ಳಬೇಕು ಅಂತ ಇದ್ದರೆ, ನೀವು ಇದಕ್ಕಾಗಿ ಹುಟ್ಟಿದು ಅಂತ ಇದ್ದರೆ, ಅದು ಯಾವುದೋ ಒಂದು ರೀತಿಯಲ್ಲಿ ಖಂಡಿತವಾಗಿ ನಿಮಗೆ ಸಿಕ್ಕೇ ಸಿಗ್ತದೆ. ಇಲ್ಲೆಲ್ಲ ಮಹಾನ್ ಯೋಗಿಗಳೆಲ್ಲ ನಾನು ಸಾಧನೆ ಮಾಡಬೇಕು, ನಾನು ಯೋಗಿಯಾಗಬೇಕು, ನಾನು ಜ್ಞಾನಿಯಾಗಬೇಕು ಅಂತ ಹೇಳಿದವರೇ ಅಲ್ಲ. ಅವರಿಗೆ ಗೊತ್ತಿಲ್ಲ ಅವರ ಜೀವನ ಪಯಣ ಹೇಗೆ ಆಯಿತು ಅಂತೇಳಿ. ಇದು ಪರಮ ಸತ್ಯ. ಹೇಳೋದಾಯ್ತಾ ಮಗಳೇ? ಗುರುದೇವ, ಇವಾಗ ಒಂದು ಫ್ಯೂಚರ್, ನಮ್ಮ ಭವಿಷ್ಯನ ಏನು ಪ್ರಿಡಿಕ್ಟ್ ಮಾಡೋದಾಗಿರ್ಬೋದು, ಅದೆಲ್ಲ ಒಂದು ಗುರು ಅಂದರೆ ಭವಿಷ್ಯ ರೂಪಿಸೋರು ಅಂತ ಹೇಳ್ತೀರಾ ನೀವು. ಆದರೆ ಭವಿಷ್ಯನ ಪ್ರಿಡಿಕ್ಟ್ ಮಾಡೋದು ಅದೆಲ್ಲ ಒಂದು ಶಕ್ತಿಯಿಂದನ ಅಥವಾ ಅದೆಲ್ಲ ವಿದ್ಯೆನ ಗುರುದೇವ? ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸುವುದು ನಾವೇ. ಗುರು ರೂಪಿಸ್ತಾರೆ ಅಂತ ಹೇಳೋದು ಯಾಕೆ ಅಂತ ಹೇಳಿದರೆ, ಅದು ಗುರುವಿನ ಹತ್ರ ಹೋದಾಗ ಗುರು ಅಂಥ ಜ್ಞಾನವನ್ನೆಲ್ಲ ಹೇಳ್ತಾರೆ. ಈಗ ಹೇಳಿದ್ದೆ, ಒಳ್ಳೆಯ ಭವಿಷ್ಯವನ್ನು ರೂಪಿಸುವುದು, ಗುಡ್ ಕ್ಯಾರೆಕ್ಟರ್ ಉಂಟಲ್ಲ, ಅದು
ಎನಿ ಟೈಮ್ ಗುಡ್ಡಾಗಿ ಹೋಗ್ತದೆ. ಅದು ಅವರು ತಾನೇ ರೂಪಿಸೋದು ಅವರ ಭವಿಷ್ಯವನ್ನು. ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಬೇಕು ಹೊರತು ಇನ್ನೊಬ್ಬ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಭವಿಷ್ಯವನ್ನು ರೂಪಿಸುವಾಗ, ಆ ಭವಿಷ್ಯವನ್ನು ಸೃಷ್ಟಿ ಮಾಡುವಾಗ ಏನೆಲ್ಲ ಬೇಕು ಅಂತ ಹೇಳ್ತಾರೆ. ಅಲ್ಲಿ ಒಂದು ಮಿಸ್ ಆದರೆ ಭವಿಷ್ಯ ಸರಿಯಾಗಿ ಸೃಷ್ಟಿಯಾಗುವುದಿಲ್ಲ. ಒಳ್ಳೆ ಪ್ರೀತಿ ಇರ್ಬೋದು, ಒಳ್ಳೆ ಕರುಣೆ ಇರ್ಬೋದು, ಒಳ್ಳೆ ಒಂದು ತ್ಯಾಗದ ಭಾವನೆ ಇರ್ಬೋದು, ಅದರ ಜೊತೆಗೆ ಒಂದು ಮತ್ಸರವೂ ಇರ್ಬೋದು, ಎಲ್ಲ ಹೋಯ್ತು. ನಮ್ಮ ಭವಿಷ್ಯ ರೂಪಿಸುವುದು ನಾವೇ. 10 ಜನರು ನಮ್ಮನ್ನು ನೋಡಬೇಕು ಅಂತ ಹೇಳುವ ವಿಚಾರ ನಮ್ಮೊಳಗೆ ಸೃಷ್ಟಿಯಾದರೆ ಸಾಕು. 10 ಜನರಿಗೆ ನನ್ನಿಂದ ಒಳ್ಳೆಯದಾಗಬೇಕು ಎಂಬ ಸ್ಥಿತಿ ನಮ್ಮ ಒಳಗೆ ಬಂದರೆ 10 ಜನ ನಮ್ಮನ್ನು ನೋಡ್ತಾರೆ. ನಮ್ಮಿಂದ 10 ಜನಕ್ಕೆ ಏನಾಗ್ತದೆ, 10 ಜನರಿಂದ ನಮಗೆ ಏನಾಗ್ತದೆ ಅಂತ ನೋಡೋದಲ್ಲ. ಸೊ ನನ್ನ ಉಸಿರು ಉಂಟು, ಭಗವಂತ ಒಳ್ಳೆ ಶಕ್ತಿ ಕೊಟ್ಟಿದ್ದಾನೆ, ಒಳ್ಳೆ ಚೈತನ್ಯ ಕೊಟ್ಟಿದ್ದಾನೆ, ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ. ಆಗ ಏನೋ ಒಂದು ನಾನು ಮನುಕುಲದ ಒಳಿತು ಮಾಡಬೇಕು, 10 ಜನರಿಗೆ ಏನೋ ಒಂದು ಒಳ್ಳೆಯದು ಮಾಡಬೇಕು. ಅವನವನ ಸ್ಥಿತಿಯಲ್ಲಿ ಬಿಸ್ನೆಸ್ ಆದರೆ ಬಿಸ್ನೆಸ್, ಎಜುಕೇಷನ್ ಆದರೆ ಎಜುಕೇಷನ್, ಒಂದು ಫ್ಯಾಮಿಲಿ ಆದರೆ ಫ್ಯಾಮಿಲಿ, ಒಂದು ಹೆಲ್ತ್ ಆದರೆ ಹೆಲ್ತ್, ಎಂಥದೋ ಅವನ ಸ್ಥಿತಿಗೆ ತಕ್ಕ ಹಾಗೆ. ಅರ್ಥ ಆಯ್ತಾ? ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಇದ್ದಾನೆ, ಅವೆಲ್ಲ ನೋಡಬೇಕು. ಎಲ್ಲ ಎಂಪ್ಲಾಯರನ್ನು, ಎಲ್ಲ ಕೆಲಸದವರನ್ನು ನೋಡಿ ಹೇಳಬೇಕು, ನಿಮಗೆ ಎಲ್ಲರಿಗೂ ತಿಂಗಳಿಗೆ 1,000 ರೂಪಾಯಿ ಸಂಬಳ ಜಾಸ್ತಿ ಫ್ರೀ, ನಿಮ್ಮ ಒಂದು ಸೇವೆಗೆ. ನಿಮ್ಮಿಂದಾಗಿ ನಾನು ಇಷ್ಟು ಎತ್ತರದಲ್ಲಿ ಇದ್ದೇನೆ, 1,000 ಸಂಬಳ ಫ್ರೀ, 2,000 ಸಂಬಳ ಫ್ರೀ. ನಿಮ್ಮ ಮನೆಗೆ, ನಿಮ್ಮ ಸ್ವಂತ ಖರ್ಚಿಗೆ, ನಿಮ್ಮ ಫ್ಯಾಮಿಲಿಗೆ ನಮ್ಮ ಸೈಡಿಂದ ಕೃತಜ್ಞತೆ. ಇದು ಚಂದ. ಇಂಥ ಗುಣಗಳು ನಿಮ್ಮ ಭವಿಷ್ಯವನ್ನು ಸೃಷ್ಟಿ ಮಾಡ್ತವೆ. ಇದೆಲ್ಲದಕ್ಕೆ ಅಪ್ಲೈ ಮಾಡಿಕೊಡ್ಬೇಕು ಪ್ರತಿಯೊಂದು ವಿಚಾರಕ್ಕೂ. ಎಲ್ಲ ಒಳ್ಳೆ ಗುಣಗಳಿದ್ದು ಒಂದು ಮಸ್ತ ಇದ್ದರೆ ಎಲ್ಲ ಹೋಯಿತು. ಎಲ್ಲ ಗುಣಗಳಿದ್ದು ಸಂಶಯ ಬಂದರೆ ಎಲ್ಲ ಹೋಯಿತು. ಯಾವ್ಯಾವ ಹರಳು, ಯಾವ್ಯಾವ ವಜ್ರ, ಯಾವ್ಯಾವ ಕಲ್ಲುಗಳನ್ನು ಇಡಬೇಕು, ಆಯಾ ಕಲ್ಲುಗಳನ್ನು ಇಟ್ಟು ಆ ಕೋಟೆಯನ್ನು ಕಟ್ತಾ ಹೋಗಬೇಕು. ಸದ್ಗುಣದ ಕೋಟೆ. ಅದಕ್ಕೆ ಯಾವುದೇ ದುರ್ಗುಣಗಳು ಒಳಗೆ ಬರಬಾರದು. ಆ ರೀತಿ ಆದರೆ ನಮ್ಮ ಮುಂದಿನ ಭವಿಷ್ಯವನ್ನು ನಾವೇ ಸೃಷ್ಟಿ ಮಾಡೋದು. ಅವರವರ ಭವಿಷ್ಯವನ್ನು ಅವರೇ ಸೃಷ್ಟಿ ಮಾಡೋದು. ಅವರವರ ಹಣೆ ಬರವನ್ನು ಅವರೇ ಬರೆಯುವುದು. ಅವರವರ ವಿಧಿ ಅವರವರು ಅನುಭವಿಸುವ ದಾರಿ. ಇದರಲ್ಲಿ ಪಾಪ ಪುಣ್ಯಗಳ ಪಯಣ. ಪಾಪ ಉಂಟು, ಪುಣ್ಯ ಉಂಟು, ಎರಡು ಉಂಟು ಜೀವನದಲ್ಲಿ. ಜೀವನ ಹೇಗೆ ಹೋಗಬೇಕು, ಅದು ವಿಧಿ ನಿಯಮ. ಅನುಭವಿಸಿಯೇ ಆಗಬೇಕು, ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಆ ವಿಧಿಯನ್ನು ಯಾರೊಬ್ಬ ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಹೋಗ್ತಾನೋ ಅವ ಸಂತೋಷದ ಜೀವನ ಮಾಡ್ತಾನೆ. ನಗುತ್ತಾ ದಾಟ್ತಾ ಹೋಗ್ತಾನೆ ಮಾಯೆಯನ್ನು. ಆ ವಿಧಿಯನ್ನು ನಗುತ್ತಾ ದಾಟ್ತಾನವ. ಅದನ್ನು ಟೆನ್ಷನ್ ಮಾಡೋದಿಲ್ಲ. ಇದು ಬರಬೇಕು, ಬಂತು, ಅನುಭವಿಸ್ತಾ ಇದ್ದೇನೆ, ಹೋಗ್ತಾ ಇದ್ದೇನೆ. ಅವನು ನಗ್ತಾನೆ ಅದರ ಜೊತೆ ಗುದ್ದಾಡೋದಿಲ್ಲ, ಫೈಟಿಂಗ್ ಮಾಡೋದಿಲ್ಲ. ಎಂತ ಹೇಳಿದ? ಎಕ್ಸೆಪ್ಟ್ ಸ್ವೀಕರಿಸ್ತಾ ಹೋಗ್ತಾನೆ. ಅಂತ ಒಳ್ಳೆ ಸಂತೋಷವಾಗಿ ಜೀವನ ಮಾಡ್ತಾನೆ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಇದೆಲ್ಲ ಒಂದು ಭ್ರಮೆ. ಇವತ್ತು ಪ್ರಪಂಚ ಆ ರೀತಿ ಆಗಿದೆ. ಸತ್ಯವಂತ ಎಲ್ಲಿ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಮನಸ್ಸು ಶುದ್ಧ ಇದ್ದರೆ ಎಲ್ಲಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಮನಸ್ಸು ಶುದ್ಧ ಆಗಬೇಕು ಅಂತ ಹೇಳಿದರೆ ನಮ್ಮ ಒಳಗೆ ಒಳ್ಳೆಯ ಗುಣಗಳಿದ್ದರೆ ಸಾಕು. ನಮ್ಮ ಮನೆಯ ಮಕ್ಕಳನ್ನು ನೋಡುವಾಗ, ಇನ್ನೊಬ್ಬರ ಮನೆಯ ಮಕ್ಕಳನ್ನು ನೋಡುವಾಗ ಯಾವುದೇ ರೀತಿಯ ಭೇದ ಭಾವ ಬರದಿದ್ದರೆ ಸಾಕು. ಅದು ನನ್ನ ಮಕ್ಕಳಿಗೆ ಒಳ್ಳೆಯದಾದ ಹಾಗೆ ಆ ಮಕ್ಕಳಿಗೆ ಒಳ್ಳೆಯದಾಗಲಿ. ಈ ಸ್ಥಿತಿ ಬಂದರೆ ತುಂಬ ಒಳ್ಳೆಯದು, ದೊಡ್ಡ ಆಧ್ಯಾತ್ಮಿಕ ಇದು. ಮನಸ್ಸು ಶುದ್ಧ ಇದ್ದರೆ ಸಾಕು. ಈ ಮನಸ್ಸು ಶುದ್ಧ ಎಂಬ ವಿಚಾರ ಜೀವನದಲ್ಲಿ ಅನುಭವದ ಮೂಲಕ ಆಗುವುದು, ಸಾಧನೆ ಮೂಲಕ ಆಗುವುದಲ್ಲ. ಮನಸ್ಸು ಶುದ್ಧ
ಅನುಭವದ ಮೂಲಕ ಈ ಮನಸ್ಸು ಶುದ್ಧವಾಗುವುದು. ಈ ಮನಸ್ಸು ಶುದ್ಧವಾಗುವಾಗ, ಅನುಭವ ಹೆಚ್ಚಾಗ್ತಾ ಹೋಗುವಾಗ ಆ ಮನುಷ್ಯನ ಒಳಗಿನ ಭಾವನೆಗಳು ಕೂಡ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಮನುಷ್ಯನ ಒಳಗಿನ ಭಾವನೆಗಳು ಎಷ್ಟರ ಮಟ್ಟಿಗೆ ಪವಿತ್ರವಾಗ್ತದೋ ಅಷ್ಟರ ಮಟ್ಟಿಗೆ ಮನುಷ್ಯನ ಶ್ವಾಸ, ಉಸಿರು ತನ್ನ ಒಳಗೆ ಶೇಖರಣೆ ಆಗ್ತಾ ಬರ್ತದೆ. ಆ ಉಸಿರು ಹೋಗುವುದು, ಹೊರಗೆ ಹೋಗುವ ಉಸಿರು ತನ್ನ ಒಳಗೆ ಸ್ವಲ್ಪವೇ ಸ್ಟೋರೇಜ್ ಆಗ್ತದೆ. ಉಸಿರು ಯಾವಾಗ ತನ್ನ ಒಳಗೆ ಸ್ಟೋರೇಜ್ ಆಗ್ತದೆ, ಈಗ ಸ್ಟೋರೇಜ್ ಆಗುವ ಕಾರಣ ನಾವೆಲ್ಲ ಓಡಾಡೋದು. ಇದು ಅರ್ಥ ಮಾಡಿಕೊಳ್ಬೇಕು. ಎಷ್ಟು ಇದೆ ಲಿಮಿಟ್, ಅದಷ್ಟು ಇದ್ದೇ ಇರ್ತದೆ. ಅದರಿಂದ ಹೆಚ್ಚಾದ ಕೂಡಲೇ, ಆ ಲಿಮಿಟನ್ನು ಕ್ರಾಸ್ ಮಾಡಿದ ಕೂಡಲೇ ಒಳ್ಳೊಳ್ಳೆ ಶಕ್ತಿಗಳು, ಒಳ್ಳೊಳ್ಳೆ ಚೈತನ್ಯಗಳು, ಒಳ್ಳೊಳ್ಳೆ ಜ್ಞಾನಗಳು ತನ್ನೊಳಗೆ ಬಂದು ಸೇರ್ತದೆ. ಇದೆಲ್ಲ ಮನಸ್ಸಿನಲ್ಲಿರುವ ಸ್ಥಿತಿಗಳು. ಆಗ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡ್ರೆ ಎಲ್ಲ ಧ್ಯಾನವು, ಎಲ್ಲ ಯೋಗವು, ಇನ್ನು ಪೂರ್ವಜನ್ಮದ ಪುಣ್ಯ ಇದ್ದರೆ, ಒಂದು ಪರಮಶ್ರೇಷ್ಠ ಗುರುಗಳ ಒಂದು ಅನುಗ್ರಹ ಇದ್ದರೆ ಆ ಕುಂಡಲಿನಿ ಶಕ್ತಿಯನ್ನು ಕೂಡ ಕಾಣಬಹುದು. ಆ ಕುಂಡಲಿನಿ ಶಕ್ತಿಯನ್ನು ಕಂಡುಕೊಂಡ್ರೆ 100ರಲ್ಲಿ 90% ಆ ಕುಂಡಲಿನಿ ಶಕ್ತಿ ದಾರಿಯಲ್ಲಿ ಹೋಗುವವರು ಮಾನಸಿಕ ಸಮಸ್ಯೆಯಲ್ಲಿ ಬೀಳ್ತಾರೆ. ಇದು 100ಕ್ಕೆ 100 ಸತ್ಯ. ಅದಷ್ಟು ಸುಲಭದ ವಿಚಾರ ಅಲ್ಲ. ಖಂಡಿತವಾಗಿ ಅವರು ಮಾನಸಿಕ ಸಮಸ್ಯೆಯಲ್ಲಿ ಬಿದ್ದಿರ್ತಾರೆ. ಆ ಕುಂಡಲಿನಿ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು, ಈ ಪ್ರಪಂಚದ ಶಕ್ತಿ ಜೊತೆ ಬೆರೆಸಿಕೊಂಡು, ಪ್ರಪಂಚ ಶಕ್ತಿಯನ್ನು ತನ್ನ ಜೊತೆ ಬೆರೆಸಿಕೊಂಡು ಆಗ ಸರಿಯಾದ ರೀತಿಯಲ್ಲಿ ಅಂಥವರು ಈ ಭೂಮಿಗೆ ಬಹಳ ಹತ್ತಿರವಾಗ್ತಾರೆ, ಮನುಷ್ಯರಿಗೆ ಬಹಳ ಬೇಕಾದವರಾಗ್ತಾರೆ. ಅವರಿಂದ ಅನೇಕ ರೀತಿಯ ಒಳಿತಾಗ್ತದೆ. ತುಂಬ ಶಾಂತವಾಗಿ, ತುಂಬ ತಾಳ್ಮೆಯಿಂದ, ಏನು ತಿಳಿಯದ ರೀತಿಯಲ್ಲಿ ಇರ್ತಾರೆ. ಒಳ್ಳೆ ರೀತಿಯಲ್ಲಿ ರಿಸೀವ್ ಮಾಡಿರ್ತಾರೆ. ಕ್ಯಾರೆಕ್ಟರ್ ಫೈಲ್ ಆಗಿ ಕುಂಡಲಿನಿ ಶಕ್ತಿ ಆ್ಯಕ್ಟಿವ್ ಆದಾಗ ನೆಗೆಟಿವೇ ಆಗೋದು. ಆಗ ಮೊದಲಲ್ಲಿ ಬೇಸಲ್ಲಿ ಸರಿ ಮಾಡಬೇಕದ್ದೆಲ್ಲ ಸರಿ ಮಾಡಿ, ಅದಾದ ನಂತರ ಈ ಧ್ಯಾನ, ಯೋಗ ಅದನ್ನೆಲ್ಲ ನೋಡಿಕೊಂಡ್ರೆ ಅದೊಂದು ಒಳ್ಳೆಯ ಸ್ಥಿತಿಯನ್ನು ಕಂಡುಕೊಳ್ಬೋದು. ಇನ್ನು ಜನ್ಮಕ್ಕೆ ಸಂಬಂಧಪಟ್ಟು ಕೆಲವು ಆತ್ಮಗಳಿಗೆ ಸಣ್ಣ ವಯಸ್ಸಿನಲ್ಲಿ ಸಿಗ್ತದೆ. ಅದು ಜನ್ಮಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಹೇಳೋದು ಮನುಷ್ಯನ ಈಗಿನಿರೋ ಸ್ಥಿತಿ. ಅದಕ್ಕಾಗಿ ಅವನು ಹುಟ್ಟಿದ್ದು ಅದು ಜನ್ಮದಿಂದಲೇ ಸಿಗ್ತದೆ, ಬಾಲ್ಯದಿಂದಲೇ ಸಿಗ್ತದೆ. ಇನ್ನು ಅವರವರ ವಿಧಿಗೆ ಸಂಬಂಧಪಟ್ಟಂತೆ, ಅವರ ಕರ್ಮಕ್ಕೆ ಸಂಬಂಧಪಟ್ಟಂತೆ ಇಷ್ಟು ವಯಸ್ಸಾದ ನಂತರ ಅವರ ಜೀವನವೇ ಪರಿವರ್ತನೆ ಆಗ್ತದೆ. ಅದು ಅವರವರ ವಿಧಿ, ಅವರ ಕರ್ಮ ಅವರಿಗೆ ಇತ್ತು, ಅದವರ ಆಸೆ ಪಡಲಿಲ್ಲ, ಆಟೋಮೆಟಿಕ್ಕಾಗಿ ಪರಿವರ್ತನೆ ಆಯಿತು. ಇದು ಸತ್ಯಸ್ಥಿತಿ. ಇದು ಬಲವಂತವಾಗಿ ಪಡೆದುಕೊಳ್ಳುವ ಕಾರಣ ಇಷ್ಟೆಲ್ಲ ಸಮಸ್ಯೆಗಳು ಬರೋದು. ಯಥಾಸ್ಥಿತಿಯಲ್ಲಿದ್ದರೆ ಸಾಕು. ಮನುಷ್ಯ ಹೊತ್ತೊತ್ತಿ ಊಟ ಮಾಡಿಕೊಂಡು, ಅವನವನ ಕೆಲಸ, ಡ್ಯೂಟಿ ಎಲ್ಲ ಮಾಡಿಕೊಂಡು, ಏನೋ ಲವ್ ಇದ್ದರೆ ಲವ್ ಮಾಡಿಕೊಂಡು, ಅದು ಗಂಡ ಹೆಂಡತಿದ್ರೆ ಪ್ರೀತಿ ಮಾಡಿಕೊಂಡು ಒಟ್ಟಿನಲ್ಲಿ ಜೀವನವನ್ನು ಸಂತೋಷವಾಗಿ ಅನುಭವಿಸಿ. ಇಲ್ಲಿ ಅವರವರ ಆತ್ಮ ಸ್ವತಂತ್ರವನ್ನು ಬಯಸ್ತದೆ. ಆ ಸ್ವತಂತ್ರವನ್ನು ನೀವು ಸ್ವೀಕಾರ ಮಾಡಿ, ಆ ಹ್ಯಾಪಿನೆಸ್ಸನ್ನು ನೀವು ಸ್ವೀಕಾರ ಮಾಡಿ, ಖಂಡಿತವಾಗಿ ಜೀವನ ಸಂತೋಷದಲ್ಲಿ ಹೋಗ್ತದೆ. ಆಧ್ಯಾತ್ಮಿಕ ಅದು ಇದು ಅಂತಲ್ಲಿ ಹಿಂದುಗಡೆ ಓಡೋದು, ಆ ಗುರುಗಳು ಈ ಗುರುಗಳು ಅದು ಇದು ಆಚೆದು ಈಚೆದೆಲ್ಲ ತಿಳಿಯೋದೆಲ್ಲ ವ್ಯರ್ಥ ಇದೆ. ಡೆಫಿನೆಟ್ಲಿ ವ್ಯರ್ಥ ಇದೆ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ನಿಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಅನುಭವಿಸಿ, ಹ್ಯಾಪಿಯಾಗಿ. ನಿಮ್ಮ ಆತ್ಮಕ್ಕೆ ದ್ರೋಹ ಮಾಡಬೇಡಿ. ನಮ್ಮ ಆತ್ಮಕ್ಕೆ ದ್ರೋಹ ಮಾಡದೆ ಒಂದು ಜೀವನ ಮಾಡೋದು ಅದೇ ದೊಡ್ಡ ಆಧ್ಯಾತ್ಮಿಕ. ನಮ್ಮ ಆತ್ಮಕ್ಕೆ ದ್ರೋಹ ಮಾಡಿ 1000 ಆಧ್ಯಾತ್ಮಿಕ ವಿಚಾರ ಮಾತಾಡಿ ಏನು ಪ್ರಯೋಜನ? ನಿಮ್ಮ ಆತ್ಮಕ್ಕೆ ದ್ರೋಹ ಮಾಡಬೇಡಿ, ಸಂತೋಷವಾಗಿ ಜೀವನ ಮಾಡಿ, ಖುಷಿಯಾಗಿ. ಏನು ಬರ್ತದೆ ಅದೆಲ್ಲ ಸ್ವೀಕರಿಸಿ. ನಿಮ್ಮಿಂದ ಏನಾಗಬೇಕು ಅದೆಲ್ಲ ಭಗವಂತನ ಇಚ್ಛೆಯಂತೆ ಆಗೋದು. ಒಂದು ಒಳ್ಳೆಯದಾಯ್ತಾ, ಒಂದು ಕೆಟ್ಟದಾಯ್ತಾ, ಅದು ಅವನ ಇಚ್ಛೆಯಂತಲೇ ಆಗೋದು. ಇಷ್ಟೇ ಹೇಳು. ಇಷ್ಟು ಸತ್ಯ ತಿಳಿದುವಾಗ ಏನು ಮಾಡಬೇಕು ಅಂತೇಳಿ ಅವರವರೇ ಅರ್ಥ ಮಾಡಿಕೊಡ್ಬೇಕು. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.